ಜೈ ಭಾರತ್ ವಂದೇ ಮಾತರಂ. ಈ ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಜಯ ಸಿಕ್ಕಿದೆ. ಸ್ವಲ್ಪ ಮಟ್ಟಿಗೆ ಆತಂಕ ನಿವಾರಣೆಯಾಗಿದೆ. ಈ ಮೇಕೆದಾಟು ಅನ್ನೋದು ಈ ಕನಕಪುರದ ಬಳಿ ಜಲಾಶಯವನ್ನು ನಿರ್ಮಿಸುವುದು ಕೆಲವೊಂದು ವಿಘ್ನಗಳಿಂದಾಗಿ ಅದನ್ನು ನೆರವೇರಿಸಲು ಸಾಧ್ಯವಾಗಲಿಲ್ಲ. ವಿಶೇಷವಾಗಿ ತಮಿಳುನಾಡಿನ ಅಲ್ಲಿನ ಸರ್ಕಾರಗಳು ಇದಕ್ಕೆ ತಗಾದೆಗಳನ್ನು ಎತ್ತುತ್ತಿದ್ದೆ. ಕಾವೇರಿ ನದಿ ನೀರು ವಿಚಾರದಲ್ಲೂ ಕೂಡ ಅವರು ತಗಾದೆಯನ್ನು ಎತ್ತುತ್ತಿದ್ದರು. ನಮ್ಮಲ್ಲಿಯೂ ನೀರಲ್ಲಿದ್ದರೂ ಕೂಡ ಅವರಿಗೆ ನೀರು ಹರಿಸಿ ಅಂತ ಒಂದು ಒತ್ತಾಯ ಕೂಡ ಮಾಡುತ್ತಿದ್ದರು. ಇನ್ನು ಮೇಕೆದಾಟು ವಿಚಾರದಲ್ಲೂ ಕೂಡ ತಗಾದೆಯನ್ನು ಎತ್ತುತ್ತಿತ್ತು. ಈ ಮೇಕೆದಾಟು ಯೋಜನೆಯನ್ನು ಮುಂದುವರಿಸಲು ಕರ್ನಾಟಕ ಸರ್ಕಾರ ಮುಂದುವರಿಯುತ್ತಿದ್ದಂತೆ ಈ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಬಳಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಆ ಪ್ರದೇಶದಲ್ಲಿ ಕರ್ನಾಟಕ ಈ ಅಣೆಕಟ್ಟನ್ನು ನಿರ್ಮಿಸಬಾರದು, ತಮಿಳುನಾಡಿಗೆ ತುಂಬ ತೊಂದರೆ ಆಗುತ್ತೆ, ಕುಡಿಯಲು ನೀರು ಅಭಾವ ಸೃಷ್ಟಿಯಾಗುತ್ತೆ, ಕೃಷಿಗಳಿಗೂ ಕೂಡ ನೀರು ಸಿಗದಂತಾಗುತ್ತೆ, ಇದರಿಂದಾಗಿ ತಮಿಳುನಾಡಿಗೆ ತುಂಬ ಅನ್ಯಾಯವಾಗುತ್ತೆ ಅಂತ ಹೇಳಿ ಈ ಯೋಜನೆಯನ್ನೇ ಕರ್ನಾಟಕ ಸರ್ಕಾರ ಕೈ ಬಿಡಬೇಕು ಅಂತ ಈ ಸುಪ್ರೀಂ ಕೋರ್ಟ್ ಬಳಿ ಒಂದು ಅರ್ಜಿ ಹಾಕುತ್ತಾರೆ. ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತೆ. ಕೊನೆಗೂ ಅದರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸುತ್ತಾರೆ. ಅದೇನೆಂದರೆ ತಮಿಳುನಾಡಿನ ಮನವಿಯನ್ನು ಸದ್ಯಕ್ಕೆ ಪುರಸ್ಕರಿಸಲು ಅವರು ನಿರಾಕರಿಸಿದ್ರು. ಈ ಮೇಕೆದಾಟು ಯೋಜನೆಯ ಸಂಪೂರ್ಣ ವಿವರವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಇವರು ಮಾತ್ರ ಇದನ್ನು ಪರಿಗಣಿಸುತ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ಮೇಕೆದಾಟಿನ ಸಂಪೂರ್ಣ ವಿವರವನ್ನು ಈ ಎರಡು ಮಂಡಳಿಗಳಿಗೆ ಸರ್ಕಾರ ವಿವರಿಸಿದ್ದಾರೆ. ಇನ್ನು ಆ ಮಂಡಳಿಗಳು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸಲು ಕೂಡ ಕೆಲವೊಂದು ಇಲಾಖೆಗಳ ಅನುಮತಿಯೂ ಬೇಕು, ಅದನ್ನು ಕೂಡ ಪಡೆಯಬೇಕಾಗುತ್ತೆ. ಒಂದು ವೇಳೆ ಮಂಡಳಿಗಳು ಹಾಗೆ ಸಂಬಂಧಪಟ್ಟ ಇಲಾಖೆಗಳು ಈ ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟರೆ ಅದರಲ್ಲಿ ಏನಾದರೂ ತಕರಾರಿದ್ದರೆ ಈ ತಮಿಳುನಾಡು ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದು. ಈ ಸುಪ್ರೀಂ ಕೋರ್ಟ್ನ ನಿರ್ಧಾರದಿಂದಾಗಿ ತಮಿಳುನಾಡಿಗೆ ತುಂಬ ಹಿನ್ನಡೆಯಾಗಿದೆ. ಅವರು ಕರ್ನಾಟಕದ ಸರ್ಕಾರದ ಮೇಲೆ ಕಿಡಿಕಾರುತ್ತಿದ್ದಾರೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ 4.75 TMC ನೀರು ಕುಡಿಯಲು ಬಳಸುವುದು, ಮತ್ತೊಂದು 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವುದು, ಇನ್ನು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ಹರಿಸಿ ಕೃಷಿಯನ್ನು ಉತ್ತೇಜಿಸುವುದು. ಈ ಯೋಜನೆಯಿಂದಾಗಿ ಕರ್ನಾಟಕಕ್ಕೆ ತುಂಬ ಲಾಭವಿದೆ. ಕೆಲವೊಂದು ಅಡೆತಡೆಯಿಂದಾಗಿ ಈ ಯೋಜನೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ನದಿ ಅನ್ನೋದು ಎರಡು ರಾಜ್ಯಕ್ಕೆ ಸಂಬಂಧಪಟ್ಟದ ಹೌದು, ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವ ಅವಶ್ಯಕತೆಯೂ ಇದೆ. ಈ ಸುಪ್ರೀಂ ಕೋರ್ಟ್ನ ಈ ರೀತಿಯ ಒಂದು ಹೇಳಿಕೆ ಬಂದಾಗಿನಿಂದ ಕರ್ನಾಟಕ ಸರ್ಕಾರ ಈ ಮೇಕೆದಾಟು ವಿಚಾರದಲ್ಲಿ ಮುಂದುವರಿಯಲು ಮುಂದಾಗುತ್ತಿದೆ. ಇದರಿಂದಾಗಿ ನಾಡಿಗೂ ಕೂಡ ಒಳ್ಳೆಯದಾಗಲಿದೆ. ಇಲ್ಲಿ ಕರ್ನಾಟಕ ಕೂಡ ಕೆಲವೊಂದು ವಿಚಾರದ ಬಗ್ಗೆ ಚಾಲೆಂಜಿಂಗ್ ಇದೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿನ ಯಾವುದೇ ರೀತಿಯ ತಕರಾರು ಇರಬಾರದು.